ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಎಕ್ಸಾಮ್ ಓಲ್ಡ್ ಕ್ಲಾಸಸ್. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ಮೈ ಎಕ್ಸಾಮ್ ಓಲ್ಡ್ ಕ್ಲಾಸಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಅಲ್ಲಿ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಹಾಕಿರೋ ವಿಡಿಯೋ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರ್ತಾಯಿದೆ. ಓಕೆನಾ? ಇವತ್ತಿನ ದಿವಸ ಏನು ನೋಡೋಣ ಅಂದರೆ ಏಪ್ರಿಲ್ 13ರಿಂದ 15ರವರೆಗಿನ ಕರೆಂಟ್ ಅವೆಂಟ್ಸನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಮೊದಲ ಪ್ರಶ್ನೆ ನೋಡಿರಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸ್ಮರಣಾ ದಿನವನ್ನು ಸ್ಮರಣಾ ದಿನವನ್ನು ನಾವು ಯಾವ ದಿನದಂದು ಆಚರಿಸ್ತೀವಿ ಅಂದರೆ ಏಪ್ರಿಲ್ 13ರಂದು ಯಾವ ದಿನವನ್ನು ಆಚರಿಸ್ತೀವಿ? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸ್ಮರಣಾ ದಿನವನ್ನು ಆಚರಿಸ್ತೀವಿ. ಇಲ್ಲಿ ಏನಾಗ್ತೈತೆ ಅಂದ್ರೆ 1919 ರೌಲತ್ ಕಾಯ್ದೆ ಜಾರಿಗೆ ಬಂದಿರ್ತೈತಿ. ಏನು ಬಂದಿರ್ತೈತಿ ರೀ? 1919 ರೌಲತ್ ಕಾಯ್ದೆ ಜಾರಿಗೆ ಬಂದಿರ್ತೈತಿ. ಇದನ್ನು ಸೈಫುದ್ದೀನ್ ಕಿಚ್ಲು ಅಂತೇಳಿ ಒಬ್ಬರು ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಇದನ್ನು ರೌಲತ್ ಕಾಯ್ದೆಯನ್ನು ವಿರೋಧ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಏನಾಗ್ತಿರ್ತೈತೆ ಅಂದರೆ ಪಂಜಾಬಿನ ಅಮೃತ್ಸರದಲ್ಲಿ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ಏನು ಮಾಡ್ತಿರ್ತಾರೆ, ಶಾಂತಿಯುತವಾಗಿ ಪ್ರತಿಭಟನೆಯಲ್ಲಿ ತೊಡಗಿರ್ತಾರೆ. ಯಾವುದೇ ರೌಲತ್ ಕಾಯ್ದೆಯನ್ನು ವಿರೋಧಿಸಕ್ಕೆ ತೊಡಗಿರ್ತಾರೆ. ಆ ಸಮಯದೊಳಗೆ ಅಲ್ಲಿ ಪಂಜಾಬ್ನಲ್ಲಿದ್ದಂಥ ಜನರಲ್ ಯಾರಂದ್ರೆ ಜನರಲ್ ಮೈಕಲ್ ಓ ಡಯ್ಯರ್ ಅಂತ ಒಬ್ಬ ಜನರಲ್ ಇರ್ತಾನೆ. ಅವನ ನೇತೃತ್ವದಾಗ ಏನು ಮಾಡ್ತಾರೆ ಅಂದರೆ ಗುಂಡಿನ ದಾಳಿಯನ್ನು ನಡೆಸಿ ಸುಮಾರು 379 ಜನರ ಸಾವಿಗೀಡಾಗ್ತಾರಂತ ಒಂದು ವರದಿಯೊಳಗೆ ಹೇಳ್ತಾರೆ. ಬಟ್ ಆದ್ರೆ ಅಲ್ಲಿ ಅದಕ್ಕಿಂತ ಹೆಚ್ಚಿಗೆ ಜನರ ಸಾವಿಗೆ ಕಾರಣ ಆಗಿರ್ತೈತಿ. ಓಕೆ, ಈ ಘಟನೆ ನಡೆದದ್ದು ಅಂದರೆ 1919 ಏಪ್ರಿಲ್ 13ರಂದು ಈ ಘಟನೆ ನಡೆದಿರ್ತೈತಿ. ಓಕೆ, ಇನ್ನೊಂದು ಇಂಥ ಘಟನೆ ಕೇಳಂತಕ್ಕಂಥ ಘಟನೆ ಯಾವುದಂದ್ರೆ ಬಂಗಾಳ ವಿಭಜನೆ. ನಮ್ಮಲ್ಲಿ ಬಂಗಾಳ ವಿಭಜನೆ ಎಷ್ಟರಾಗ ನಡೀತು ಅಂದ್ರೆ 1905 ಅಕ್ಟೋಬರ್ 16. ಓಕೆ, ಹಾಗಾದ್ರೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತ ನಮಗೆ ಅಧ್ಯಯನ ಮಾಡೋಕೆ ಒಂದು ಆಯೋಗವನ್ನು ನೇಮಕ ಮಾಡ್ತಾರೆ. ಆ ಯಾವ ಆಯೋಗವನ್ನು ನೇಮಕ ಮಾಡ್ತಾರೆ? ಹಂಟರ್ ಆಯೋಗವನ್ನು ನೇಮಕ ಮಾಡ್ತಾರೆ. ಈ ಹಂಟರ್ ಆಯೋಗವನ್ನು ಯಾವಾಗ ನೇಮಕ ಮಾಡ್ತಾರೆ? 1919 ಅಕ್ಟೋಬರ್ 16ರಂದು ಹಂಟರ್ ಆಯೋಗವನ್ನು ನೇಮಕ ಮಾಡ್ತಾರೆ. ಇದು ವರದಿ ಯಾವಾಗ ಕೊಡ್ತದೆ ಸ್ನೇಹಿತರೆ ಅಂದ್ರೆ 1920 ಮೇ 26ರಂದು ವರದಿಯನ್ನು ಕೊಡ್ತದೆ. ಇದೇನು ಹೇಳ್ತೈತೆ ಅಂದರೆ ಈ ವರದಿ ಜನರಲ್ ಮೈಕಲ್ ಓ ಡಯ್ಯರ್ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಮತ್ತು ಇದು ಆಕಸ್ಮಿಕ ಘಟನೆ ಅಂತೇಳಿ ಯಾರು ಹೇಳ್ತಾರೆ? ಹಂಟರ್ ಆಯೋಗ ವರದಿ ಕೊಡ್ತೈತಿ. ಓಕೆ, ನೆಕ್ಸ್ಟ್ ಈಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿರೋಧ ಮಾಡ್ತಾರೆ ನಮ್ಮಲ್ಲಿ ಭಾರತೀಯರು. ಯಾರ್ಯಾರು ವಿರೋಧ ಮಾಡ್ತಾರೋ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಈ ಆಯೋಗ ಇದು ಅಲ್ಲಿ ಮೇಲೆ ಬರಬೇಕಾಗಿತ್ತು. ಈ ಹಂಟರ್ ಆಯೋಗವನ್ನು ಮೋತಿಲಾಲ್ ನೆಹರು ಅವ್ರು ಏನು ಮಾಡ್ತಾರೆ ಅಂದ್ರೆ ವೈಟ್ ವಾಷಿಂಗ್ ಬಿಲ್ ಮೋತಿಲಾಲ್ ನೆಹರು ಅವರು ಏನು ಮಾಡ್ತಾರೆ ಅಂದ್ರೆ ಹಂಟರ್ ಆಯೋಗವನ್ನು ವೈಟ್ ವಾಷಿಂಗ್ ಬಿಲ್ ಅಂತೇಳಿ ತಿರಸ್ಕಾರ ಮಾಡ್ತಾರೆ. ಆಮೇಲೆ ಈ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಏನು ಮಾಡ್ತಾರೆ ಅಂದರೆ ಈ ಘಟನೆ ಕುರಿತು ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಏನು ಮಾಡ್ತಾರೆ ಅಂದರೆ ಈ ಘಟನೆಯನ್ನು ಕುರಿತು ಸ್ವಲ್ಪ ದುಃಖಿತಗೊಂಡು ಏನು ಮಾಡ್ತಾರೆ ಅಂದರೆ ನೈಟ್ಹುಡ್ ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ಮರಳಿಸ್ತಾರೆ. ಓಕೆನಾ? ಆಮೇಲೆ ಮಹಾತ್ಮ ಗಾಂಧೀಜಿಯವರು ಬರ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ಕೈಸರ್ ಐ ಹಿಂದ್ ಎಂಬ ಪ್ರಶಸ್ತಿಯನ್ನು ಏನು ಮಾಡ್ತಾರೆ ಬ್ರಿಟಿಷರಿಗೆ ವಾಪಸ್ ಮರಳಿ ಕೊಡ್ತಾರೆ ಈ ಘಟನೆಯಿಂದ. ಆಮೇಲೆ ಈ ಘಟನೆಗೆ ಕಾರಣವಾದ ವ್ಯಕ್ತಿ ಯಾರಂದರೆ ಮೈಕಲ್ ಓ ಡಯ್ಯರ್. ಹೌದಾ? ಮೈಕಲ್ ಓ ಡಯ್ಯರ್ ಈತನನ್ನು 1940 ಮಾರ್ಚ್ 13ರಂದು ಲಂಡನ್ನಿನ ಕಾಕ್ಸ್ಟನ್ ಹಾಲ್ನಲ್ಲಿ ನಡೀತಕ್ಕಂಥ ಒಂದು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸಮ್ಮೇಳನ ನಡೀತಾ ಇರ್ತದೆ. ಈ ಸಮ್ಮೇಳನದೊಳಗೆ ಉದಾಮ್ ಸಿಂಗ್ ಏನು ಮಾಡ್ತಾರೆ ಅಂದರೆ ಗುಪ್ತವಾಗಿ ಹೋಗಿ ಅಲ್ಲಿ ಇರ್ತಕ್ಕಂಥ ಜನರಲ್ ಡಯ್ಯರ್ನನ್ನು ಏನು ಮಾಡ್ತಾರೆ ಗುಂಡಿಟ್ಟು ಕೊಲ್ತಾರೆ. ಹೌದಾ? ಜನರಲ್ ಡಯ್ಯರ್ನನ್ನು ಏನು ಮಾಡ್ತಾರೆ ಗುಂಡಿಟ್ಟು ಕೊಲ್ತಾರೆ. ಆಮೇಲೆ ಏನಾಗ್ತದೆ, ಉದಾಮ್ ಸಿಂಗರನ್ನು ಏನು ಮಾಡ್ತಾರೆ 1940 ಜುಲೈ 31 ಅಂದರೆ 1940 ಜುಲೈ 31ರಂದು ಪೆಂಟಾನ್ವಿಲ್ಲೆ ಎಂಬ ಕಾರಾಗೃಹದಲ್ಲಿ ಇವ್ರನ್ನ ಏನು ಮಾಡ್ತಾರೆ ಗಲ್ಲಿಗೆ ಹಾಕ್ತಾರೆ. ಇಲ್ಲಿ ನಾವು ಇನ್ನೊಂದು ಎಕ್ಸ್ಟ್ರಾ ಮಾಹಿತಿಯನ್ನು ನೋಡಬೇಕಂದ್ರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಯಾವುದ್ರಿ? ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಯಾವ್ದು ಕರೀತಾರೆ ಅಂದರೆ ವಿದುರಾಶ್ವತ್ಥವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ಈ ಕರ್ನಾಟಕದ ಈ ದುರಂತ ನಡೆದದ್ದು ಯಾವಾಗ ಅಂದ್ರೆ 1938. ಯಾವಾಗ್ರಿ? 1938 ಏಪ್ರಿಲ್ 25. ಇದು ಡೇಟ್ ಯಾವಾಗ ಕೇಳಿದೆ ಅಂದರೆ 2024 ಫೆಬ್ರವರಿ 18 ಪ್ರೀ ಕೋಚಿಂಗ್ ಎಕ್ಸಾಮ್ ನಡೀತಲ್ರಿ, ಅದರೊಳಗೆ ಕೇಳಿದ್ದ. ಓಕೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿರುವ ವಿದುರಾಶ್ವತ್ಥದಲ್ಲಿ ಈ ತ್ರಿವರ್ಣ ಧ್ವಜ ಹಾರಿಸುವ ಮೆರವಣಿಗೆ ನಡೆದಿರ್ತೈತಿ. ಅಂಥ ಸಂದರ್ಭದಲ್ಲಿ ಪೊಲೀಸರ ದಾಳಿಯಿಂದ 10 ಜನರ ದುರ್ಮರಣ ಆಗ್ತಾರೆ. ಓಕೆನಾ? ಇದು ಕರ್ನಾಟಕದಾಗ ನಡೆದಂಥ ಜಲಿಯನ್ ವಾಲಾಬಾಗ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಯಾವುದ್ರಿ?
ವಿಧುರಾಶ್ವತ ಯಾವ ಜಿಲ್ಲೆದಾಗ ಕಂಡುಬರ್ತೈತೆ ಕೇಳ್ತಾರೆ, ಚಿಕ್ಕಬಳ್ಳಾಪುರ ಜಿಲ್ಲೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನಾಗಿತ್ತಂದ್ರೆ, ನೆಕ್ಸ್ಟ್ ಪ್ರಶ್ನೆ ಏನೈತಪ್ಪ, ಭಾರತ ಸರ್ಕಾರವು ಭಾರತೀಯ ವಾಯುಪಡೆಗಾಗಿ ತೇಜಸ್ MK-1A ವಿಮಾನಗಳನ್ನು ಖರೀದಿಸುವ ಉದ್ದೇಶದಿಂದ ಯಾವ ಸಂಸ್ಥೆಗೆ ಟೆಂಡರ್ ಕೊಟ್ಟೈತೆ ಅಂದ್ರೆ HAL ಸಂಸ್ಥೆಗೆ ಟೆಂಡರ್ ಕೊಟ್ಟೈತೆ ನೋಡ್ರಿ. HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಹೌದಾ, 97 ತೇಜಸ್ ಲಘು ಯುದ್ಧ ವಿಮಾನಗಳಿಗಾಗಿ 67,000 ಕೋಟಿ, ಎಷ್ಟು ಐತ್ರಿ ಇದು, 67,000 ಕೋಟಿ ಮೌಲ್ಯದ ಒಪ್ಪಂದ ಇದಾಗೈತಿ. ಹಾಗಾದ್ರೆ ಸ್ನೇಹಿತರೆ, ನಾವು ಏನು ಕರೆಂಟ್ ಅಫೇರ್ಸ್ ಅಲ್ಲಿ ಏನು ಸಿಲೆಬಸ್ ಏನು ನೋಡಿರ್ತೀವಲ್ಲ, ಅದರೊಳಗೆ ಏನು ಕೊಟ್ಟಿರ್ತಾರೆ ಅಂದ್ರೆ ಸಾಮಾನ್ಯ ಅಧ್ಯಯನ, ಯಾವುದು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಸಾಮಾನ್ಯ ಅಧ್ಯಯನ ಅಂತ ಹೇಳ್ತಾನೆ ನಾವು. ಹೌದಾ, ಹಾಗಾದರೆ ಇಲ್ಲಿ HAL ಅನ್ನು ನೋಡಿದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಹೌದಾ, ಓಕೆ, ಇದು ಎಂದು ಸ್ಥಾಪನೆ ಆಯಿತು, HAL ಎಂದು ಸ್ಥಾಪನೆ ಆಗ್ತೈತೆ ರೀ 1940 ಡಿಸೆಂಬರ್ 23ರಿಂದ ಸ್ಥಾಪನೆ ಆಕೈತಿ. ಇದರ ಕೇಂದ್ರ ಕಚೇರಿ ಎಲ್ಲೈತೆ ಅಂದ್ರೆ ಬೆಂಗಳೂರು ಒಳಗೆ ಇದರ ಕೇಂದ್ರ ಕಚೇರಿ ಐತಿ. ಓಕೆನಾ, ಇದು HALನ ಪ್ರಸ್ತುತ MD ಯಾರದಾರ ಅಂದ್ರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರದಾರ ಅಂದ್ರೆ CB ಅನಂತಕೃಷ್ಣನ್ ಅಂತೇಳಿ ಅದರ ಡೈರೆಕ್ಟರ್ ಅದಾರ. ಓಕೆನಾ, ಇಲ್ಲಿ ನೋಡ್ರಿ ಒಂದು ಎಕ್ಸ್ಟ್ರಾ ನಾವು ಏನು ಕಲಿಬೇಕಂದ್ರೆ, ಇದು ತೇಜಸ್ ಯುದ್ಧ ವಿಮಾನ ಆಗಬೇಕು. ಹೌದಾ, ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟ ಮಾಡಿದ ಮೊದಲ ಪ್ರಧಾನಿ ಯಾರಂದ್ರೆ ನರೇಂದ್ರ ಮೋದಿ. ಯಾರ್ರೀ, ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟ ಮಾಡಿದ ಮೊದಲ ಪ್ರಧಾನಿ ಯಾರಂದ್ರೆ ರೀ ನರೇಂದ್ರ ಮೋದಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಓಕೆ, ಭಾರತ ದೇಶಕ್ಕೆ ಇಂಗ್ಲೆಂಡ್ನ ನೂತನ ರಾಯಭಾರಿ ಆಗಿ ನೇಮಕಗೊಂಡವರು ಯಾರು? ಭಾರತ ದೇಶಕ್ಕೆ ಇಂಗ್ಲೆಂಡ್ನ ನೂತನ ರಾಯಭಾರಿಯಾಗಿ ನೇಮಕಗೊಂಡವರು ಯಾರಂದರೆ ಲಿಂಡಿ ಕ್ಯಾಮರೂನ್. ಹೌದಾ, ಲಿಂಡಿ ಕ್ಯಾಮರೂನ್ ಇವರೊಬ್ಬರು ಮಹಿಳೆ ರೀ. ಇವರು ಭಾರತಕ್ಕೆ ನೇಮಕಗೊಂಡ ಮೊದಲ ಮಹಿಳೆ. ಹೌದಾ, ಭಾರತಕ್ಕೆ ನೇಮಕಗೊಂಡ ಯಾರು ಇವರು? ಮೊದಲ ಮಹಿಳಾ ರಾಯಭಾರಿ. ಇವ್ರನ್ನ ಏನಂತ ಕರೀತಾರೆ ಅಂದ್ರೆ ಹೈ ಕಮಿಷನರ್ ಅಂತ ಕರೀತಾರೆ. ಈ ಹೈ ಕಮಿಷನರ್ ಮತ್ತು ರಾಯಭಾರಿಗೆ ಇರೋ ವ್ಯತ್ಯಾಸ ಏನಂದರೆ ಇಲ್ಲ ಐತೆ ನೋಡ್ರಿ. ರಾಯಭಾರಿ ಇವ್ರಿಗೆ ಯಾರಿಗೆ ರಾಯಭಾರಿ ಅಂತ ಕರೀತಾರೆ ಅಂದ್ರೆ ಕಾಮನ್ವೆಲ್ತ್ ಸದಸ್ಯರಲ್ಲದ ರಾಷ್ಟ್ರಗಳ ರಾಯಭಾರಿಗಳು ಅಂತ ಕರಿತೀವಿ. ಓಕೆ, ಹೈ ಕಮಿಷನರ್ ಯಾಕ್ರಿ ಅಂತಂದ್ರೆ ಇಲ್ಲಿ ಬ್ರಿಟಿಷರ ವಸಾಹತುಶಾಹಿಗಳ ರಾಷ್ಟ್ರಗಳಿದ್ದು ಗೊತ್ತ್ರಿ, ಅವೆಲ್ಲ ಕೂಡಿ ಒಂದು ಸಂಘಟನೆ ಮಾಡ್ಕೋತಾವ. ಅದೇ ಯಾವುದಂದ್ರೆ ಕಾಮನ್ವೆಲ್ತ್ ರಾಷ್ಟ್ರಗಳಂತೇಳಿ ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘಟನೆ ಅಂತ ಮಾಡ್ಕೋತಾವ. ಅದರ ಸದಸ್ಯ ರಾಷ್ಟ್ರಗಳಿಗೆ ಯಾರು ನೇಮಕಗೊಳ್ತಾರಲ್ಲ ಅವ್ರನ್ನ ಏನಂತ ಕರೀತಾರೆ ಅಂದ್ರೆ ಹೈ ಕಮಿಷನರ್ ಅಂತೇಳಿ ಕರೀತಾರೆ. ಓಕೆನಾ, ಓಕೆ, ಇಲ್ಲಿ ನೋಡ್ರಿ ನೆಕ್ಸ್ಟ್ ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘಟನೆ. ಈ ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘಟನೆಯನ್ನು ನೋಡ್ರಿ ಎಂದು ಸ್ಥಾಪನೆ ಆಕೈತೆ ಅಂದ್ರೆ 1931 ಡಿಸೆಂಬರ್ 11ರಂದು ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘಟನೆ ಸ್ಟಾರ್ಟ್ ಆಗ್ತೈತಿ. ಇದ್ರ ಕೇಂದ್ರ ಕಚೇರಿ ಎಲ್ಲೈತ್ರಿ? ಲಂಡನ್ ಒಳಗೆ ಇದರ ಕೇಂದ್ರ ಕಚೇರಿ ಐತಿ. ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟದಾವ? 56 ಒಟ್ಟು ಸದಸ್ಯ ರಾಷ್ಟ್ರಗಳದಾವು. ಓಕೆ, ಇದು ಏನಂದ್ರೆ ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟದ ಏನಾಗಿತ್ತಂದ್ರೆ ಬ್ರಿಟಿಷರ ವಸಾಹತುಶಾಹಿ ರಾಷ್ಟ್ರಗಳ ಸಂಘಟನೆ. ಹೌದಾ, ಓಕೆ, ನೆಕ್ಸ್ಟ್. ಓಕೆ, ಇಲ್ಲಿ ನೋಡಿ ದಸ್ತಲಿಕ್. ಓಕೆ, ಭಾರತ ಮತ್ತು ಉಜ್ಬೇಕಿಸ್ತಾನ್, ಇದು ಉಜ್ಬೇಕಿಸ್ತಾನ್ ಆಗಬೇಕು, ಪಾಕಿಸ್ತಾನ್ ಆಗೈತಿ. ಉಜ್ಬೇಕಿಸ್ತಾನ್ ಸೇನೆಗಳ ನಡುವಿನ ಜಂಟಿ ಅಭ್ಯಾಸ ದಸ್ತಲಿಕ್ 2024 ಯಾವ ದೇಶದಲ್ಲಿ ನಡೆಯಲಿದೆ? ಇನ್ನೂ ನಡೀತೈತಿ. ಇದು ಎಲ್ಲಿ ನಡೀತೈತಿ ಅಂದ್ರೆ ಉಜ್ಬೇಕಿಸ್ತಾನ್ದಾಗ ನಡೀತೈತಿ. ಓಕೆನಾ, ಇದು 5ನೇ ಆವೃತ್ತಿ ಆಗಿದ್ದು ಇದು ಏಪ್ರಿಲ್ 15ರಿಂದ ಇವತ್ತಿನಿಂದ ಏಪ್ರಿಲ್ 28ರವರೆಗೆ ನಡೆಯಲಿದೆ. ಹೌದಾ, ಓಕೆ, ಉಜ್ಬೇಕಿಸ್ತಾನ್. ಇಲ್ಲಿ ನೋಡ್ರಿ ಉಜ್ಬೇಕಿಸ್ತಾನದ ರಾಜಧಾನಿ ಯಾವುದ್ರಿ? ಟಾಸ್ಕೆಂಟ್. ಅವ್ರು ಎಕ್ಸಾಮ್ನಾಗ ಅದನ್ನ ಹೇಳಿರ್ತಾರೆ, ಯಾವ್ದು ಬೇಸಿಕ್ ನಮಗೆ GK ಯಾವ್ದು ಇರ್ತೈತಿಲ್ಲ ಅದನ್ನು ಹೆಚ್ಚು ಕೇಳ್ತೀವಿ ಅಂತ ಹೇಳ್ತಾರೆ. ಅವ್ರು ನೇರವಾಗಿ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳಂಗಿಲ್ಲ. ಈಗ ಉಜ್ಬೇಕಿಸ್ತಾನ್ ಇದು ಯಾವುದು ದಸ್ತಲಿಕ್ ಸಮರಾಭ್ಯಾಸ ಎಲ್ಲಿ ನಡೀತು ಅಂತ ಪ್ರಶ್ನೆ ಬರ್ಬೋದು. ಬಟ್ ಯಾವ ದೇಶಗಳೊಂದಿಗೆ ನಡೀತೈತಿ, ಭಾರತ ಯಾವ ದೇಶಗಳೊಂದಿಗೆ ನಡೆಸ್ತೈತಿ ಅನ್ನತಕ್ಕಂಥದ್ದು ಒಂದು ಏನಾಗ್ತೈತಿ GK ಪ್ರಶ್ನೆ ಆಗ್ತದೆ. ಓಕೆ, ಇದರ ಉಜ್ಬೇಕಿಸ್ತಾನ್ ಕರೆನ್ಸಿ ಯಾವುದ್ರಿ? ಸೋಮಾ. ಓಕೆನಾ, ಕಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಗಡಿಯಲ್ಲಿ ಅರಲ್ ಸಮುದ್ರ ಕಂಡು ಬರ್ತೈತಿ. ಯಾವ ಸಮುದ್ರ ಕಂಡು ಬರ್ತೈತಿ ರೀ? ಅರಲ್ ಸಮುದ್ರ. ಇಲ್ಲಿ ಐತಿ ನೋಡ್ರಿ, ಇದು ಅರಲ್ ಸಮುದ್ರ. ಓಕೆನಾ, ಇಲ್ಲಿ ನೋಡ್ರಿ ಕಜಕಿಸ್ತಾನ. ಓಕೆ, ಇದು ತುರ್ಕ್ಮೇನಿಸ್ತಾನ. ಇಲ್ಲಿ ಉಜ್ಬೇಕಿಸ್ತಾನ್ ಐತಿ ನೋಡಿ, ಇದು ಉಜ್ಬೇಕಿಸ್ತಾನ್. ಎಲ್ಲಿವರೆಗೂ ಇಲ್ಲೆಲ್ಲ ಬಾರ್ಡರ್ ಐತಿ, ಇದೆಲ್ಲ ಉಜ್ಬೇಕಿಸ್ತಾನ್. ಓಕೆನಾ, ಇದೆಲ್ಲ ಉಜ್ಬೇಕಿಸ್ತಾನ. ನೋಡ್ರಿ ಇಲ್ಲಿ ಅರಲ್ ಸಮುದ್ರ ಎಲ್ಲೆಲ್ಲಿ ಐತೆ ಅಂದ್ರೆ ಒಂದು ಕಜಕಿಸ್ತಾನ, ಆಮೇಲೆ ಉಜ್ಬೇಕಿಸ್ತಾನ್ ಒಳಗೆ ಐತಿ. ಓಕೆನಾ, ನೆಕ್ಸ್ಟ್ ನೋಡ್ರಿ ಇಲ್ಲೊಂದು ಐತಿ ನೋಡ್ರಿ, ಉಜ್ಬೇಕಿಸ್ತಾನ್ ಕ್ಯಾಸ್ಪಿಯನ್ ಸಮುದ್ರದೊಂದಿಗೆ ಗಡಿ ಹೊಂದಿರುವುದಿಲ್ಲ. ಇದನ್ನೆಲ್ಲ ಯಾಕೆ ಹಾಕಿನಂದ್ರೆ ರೀ, ನೀವು ಮ್ಯಾಪ್ ಅಬ್ಸರ್ವ್ ಮಾಡ್ತಿರ್ಬೇಕು ಅವಾಗ. ಇಲ್ಲಿ ನೋಡ್ರಿ ಯಾವುದಿದು? ಕ್ಯಾಸ್ಪಿಯನ್ ಸಮುದ್ರನ. ಇದು ಕ್ಯಾಸ್ಪಿಯನ್ ಸಮುದ್ರ. ಈ ಕ್ಯಾಸ್ಪಿಯನ್ ಸಮುದ್ರ ಇಲ್ಲಿ ಐತಾ? ಹೌದಾ, ಈ ಕ್ಯಾಸ್ಪಿಯನ್ ಸಮುದ್ರದೊಂದಿಗೆ ಇದು ಉಜ್ಬೇಕಿಸ್ತಾನ್ ಗಡಿ ಹಂಚ್ಕೊಂಡೈತೆ ನೋಡ್ರಿ? ಇಲ್ಲ. ಓಕೆನಾ, ನಿಮಗೆ ತುರ್ಕ್ಮೇನಿಸ್ತಾನ, ಅಜರ್ಬೈಜಾನ, ರಷ್ಯಾ ಇಂಥವೆಲ್ಲ ಬರ್ತಾವೆ, ಕಜಕಿಸ್ತಾನ.
ಇವೆಲ್ಲನೂ ಕ್ಯಾಸ್ಪಿಯನ್ ಸಮುದ್ರದೊಂದಿಗೆ ಗಡಿ ಹಂಚ್ಕೋತಾವೆ. ನೀವೇನು ಮಾಡಿರಿ ಅಂದ್ರೆ ಒಂದು ಕೆಲಸ ಮಾಡಿರಿ, ನಿಮ್ಗೆ ಈ ಕಮೆಂಟ್ ಏನಂದ್ರೆ ಕ್ಯಾಸ್ಪಿಯನ್ ಸಮುದ್ರದೊಂದಿಗೆ ಯಾವ ದೇಶಗಳು ಗಡಿ ಹಂಚ್ಕೋತಾವೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ಓಕೆನಾ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಉಜ್ಬೇಕಿಸ್ತಾನ್ ಗಡಿಯೊಂದಿಗೆ, ಉಜ್ಬೇಕಿಸ್ತಾನ ಯಾವುದರೊಂದಿಗೆ ಗಡಿ ಹಂಚ್ಕೊಳ್ಳಂಗಿಲ್ಲ, ಕ್ಯಾಸ್ಪಿಯನ್ ಸಮುದ್ರದೊಂದಿಗೆ ಗಡಿ ಹಂಚ್ಕೊಳ್ಳಂಗಿಲ್ಲ ಅನ್ನೋದು ಪರ್ಫೆಕ್ಟಾಗಿ ಗೊತ್ತಿರಲಿ. ಓಕೆನಾ. ಓಕೆ, ಇಲ್ಲಿ ನೋಡಿರಿ, ಯಾರ ಜನ್ಮದಿನವನ್ನು ಯಾರ ಜನ್ಮದಿನವನ್ನು ನಾವು ವಿಶ್ವ ಜ್ಞಾನ ದಿನವನ್ನಾಗಿ ಆಚರಿಸ್ತೀವಿ. ಯಾರ ಜನ್ಮದಿನವನ್ನು ವಿಶ್ವ ಜ್ಞಾನ ದಿನವನ್ನಾಗಿ ಆಚರಿಸಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ನಾವು ಏನಂತ ಮಾಡ್ತೀವಿ, ವಿಶ್ವ ಜ್ಞಾನ ದಿನವನ್ನಾಗಿ ಆಚರಿಸ್ತೀವಿ. ಇವರ ಜನ್ಮದಿನ ಎಂದಾಗ್ತದೆ ರೀ ಏಪ್ರಿಲ್ 14ರಂದು. ಎಲ್ಲಿ ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ ಇವರ ಜನ್ಮದಿನವನ್ನು ಏಪ್ರಿಲ್ 14 ವಿಶ್ವ ಜ್ಞಾನ ದಿನವನ್ನಾಗಿ ಆಚರಿಸ್ತೀವಿ. ಓಕೆ, ಇವರು ಭೀಮರಾವ್ ಅಂಬೇಡ್ಕರ್ ಅವರು ಎಂದು ಜನಿಸ್ತಾರೆ ಅಂದ್ರೆ ಏಪ್ರಿಲ್ 14, 1891 1891 ಜನಿಸ್ತಾರೆ. ಓಕೆ, ಇವ್ರ ಜನ್ಮಸ್ಥಳ ಯಾವುದಂದ್ರೆ ಮಧ್ಯಪ್ರದೇಶದ ಮಾವ್ರಿ. ಯಾವುದ್ರಿ? ಮಧ್ಯಪ್ರದೇಶದ ಮಾವು. ಓಕೆನಾ. ಇವರ ಆತ್ಮಚರಿತ್ರೆ ಏನಾಗಿತ್ತು ಅಂದರೆ ವೇಟಿಂಗ್ ಫಾರ್ ವೀಸಾ ಅನ್ನೋದು ಇವ್ರದ್ದು ಏನಾಗಿತ್ತು, ಆತ್ಮಚರಿತ್ರೆ ಆಗಿತ್ತು. ಓಕೆ, ಇವರು ಮರಣ ಯಾವಾಗ, ಸಾರಿ ಇದು ಸ್ವತಂತ್ರ ಬರಬಾರ್ದು. ಓಕೆ, ಇವ್ರ ಮರಣ ಯಾವಾಗ ಹೊಂತಾರಂದ್ರೆ 1956 ಡಿಸೆಂಬರ್ 6ರಂದು ಇವ್ರ ಮರಣ ಹೊಂತಾರ. ಇದನ್ನು ಡಿಸೆಂಬರ್ 6 ಏನಂತ ಆಚರಿಸ್ತೀವಿ ಅಂದ್ರೆ ಪರಿನಿರ್ವಾಣ ದಿವಸ ಅಂತೇಳಿ ಆಚರಿಸ್ತೀವಿ. ಪರಿನಿರ್ವಾಣ ದಿವಸ ಇವರಲ್ಲಿ ಆಚರಿಸ್ತಾರಲ್ಲ, ಯಾವುದಿದು ಬೌದ್ಧ ಧರ್ಮದಲ್ಲಿ. ಇವರು ತಮ್ಮ ಕೊನೆಯ ದಿನಗಳಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇವರ ಜನ್ಮ ಸಮಾಧಿ ಸ್ಥಳವನ್ನು ಏನಂತ ಕರಿತೀವಿ ಅಂದ್ರೆ ಚೈತ್ಯಭೂಮಿ. ಇವರ ಸಮಾಧಿ ಸ್ಥಳವನ್ನು ಏನಂತ ಕರಿತೀವಿ, ಚೈತ್ಯಭೂಮಿ ಅಂತ ಕರಿತೀವಿ. ಓಕೆ, ಅಂಬೇಡ್ಕರ್ ಅವರ ಪ್ರಸಿದ್ಧ ತ್ರಿಸೂತ್ರ, ಅವರು ಹೋರಾಟ ಮಾಡಬೇಕಾದ್ರೆ ತ್ರಿಸೂತ್ರವನ್ನು ಅನುಕರಣೆ ಮಾಡ್ತಾಯಿದ್ರು. ಅವು ಯಾವ್ಯಾವ ಅಂದರೆ, ಒಂದು ಶಿಕ್ಷಣ, ಸಂಘಟನೆ, ಹೋರಾಟ, ಇವು ಬೇಕಂತೇಳಿ ಹೇಳ್ತಾಯಿದ್ರು. ಆಮೇಲೆ ಇನ್ನು ಮಹಾಡ್ ಸತ್ಯಾಗ್ರಹವನ್ನು ಮಾಡ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಮಾಡ್ತಾರೆ, ಮಹಾಡ್ ಸತ್ಯಾಗ್ರಹವನ್ನು ಮಾಡ್ತಾರೆ. 1927ರಲ್ಲಿ ಏನು ಮಾಡ್ತಾರೆ, ಮಹಾರಾಷ್ಟ್ರದಲ್ಲಿ ಮಹಾಡ್ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಇದು ಏನಾಗಿತ್ತು ಅಂದರೆ ಸಾರ್ವಜನಿಕರು ನೀರನ್ನು ಸಾರ್ವಜನಿಕವಾಗಿ ಬಾವಿ ಇರ್ತಾವಲ್ಲ, ಅಲ್ಲಿದ್ದ ನೀರನ್ನು ಅಸ್ಪೃಶ್ಯರು ಬಳಸುವಂತಿಲ್ಲ ಅಂತೇಳಿ ಅದೊಂದು ಇದನ್ನಿತ್ತು. ಅದಕ್ಕಾಗಿ ಅವ್ರು ಏನು ಮಾಡಿದ್ರು, ಅದರ ವಿರುದ್ಧ ಮಹಾಡ್ ಸತ್ಯಾಗ್ರಹವನ್ನು ಮಾಡ್ತಾರೆ. ಆಮೇಲೆ ಬಹಿಷ್ಕೃತ ಹಿತಕಾರಣಿ ಸಭಾ. ಓಕೆನಾ. ಇದನ್ನು ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂದ್ರೆ 1924ರೊಳಗೆ ಮುಂಬೈಯಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾವನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಇವರು ಏನಾಗಿದ್ದಾರೆ ಅಂದರೆ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ನೇಮಕಗೊಂಡಿರ್ತಾರೆ. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಯಾರೇ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಓಕೆ, ಆಮೇಲೆ ಇವ್ರಿಗೆ 1990ರೊಳಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಸಿಗ್ತದೆ. ಇದು ನೆನ್ಪಿಟ್ಕೋರಿ, ಇಸ್ವಿ ಭಾಳ ಇಂಪಾರ್ಟೆಂಟ. 1990ರೊಳಗೆ ಏನು ಸಿಗ್ತೈತೆ ರೀ? ಭಾರತ ರತ್ನ ಪ್ರಶಸ್ತಿ ಸಿಗ್ತೈತಿ. ಆಮೇಲೆ ಇವ್ರ ಪ್ರಮುಖ ಕೃತಿಗಳು ಯಾವ್ಯಾವ ಅಂದರೆ, ಪ್ರಮುಖ ಕೃತಿಗಳು ನೋಡ್ಬೇಕಂದ್ರೆ ಒಂದು ಯಾವ್ದು ರೀ, ಅನ್ಹಿಲೇಷನ್ ಕಾಸ್ಟ್ ಅಂತ ಒಂದು ಕೃತಿ ಬರೀತಾರೆ. ಆಮೇಲೆ ಬುದ್ಧ ಮತ್ತು ಅವನ ಧಮ್ಮ, ಆಮೇಲೆ ಅನ್ಟಚಬಿಲಿಟಿ ಅಂತ ಬರೀತಾರೆ. ನೋಡಿರಿ, ನೆನ್ಪಿಟ್ಕೋರಿ, ಅನ್ಹಿಲೇಷನ್ ಕಾಸ್ಟ್, ಬುದ್ಧ ಮತ್ತು ಅವನ ಧಮ್ಮ ಮತ್ತು ಅನ್ಟಚಬಿಲಿಟಿ. ಓಕೆನಾ. ನೆಕ್ಸ್ಟ್, ಇವರು ಇತ್ತೀಚೆಗೆ ಏನಾಗಿತ್ತು ಅಂದರೆ ಎಲ್ಲ ಪ್ರತಿಮೆಗಳು ಸ್ಥಾಪಿಸೋದು ಒಂದು ದೊಡ್ಡ ಟ್ರೆಂಡ್ ಆಗಿಬಿಟ್ಟಿತ್ತು. ಹೌದಾ. ಈಗ ಏನು ಮಾಡ್ಯಾರ, ಹೈದರಾಬಾದೊಳಗೆ 125 ಅಡಿ ಎತ್ತರದ ಒಂದು ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಹೈದರಾಬಾದೊಳಗೆ ಅನಾವರಣ ಮಾಡ್ಯಾರ. ಇನ್ನು ಸ್ಟ್ಯಾಚ್ಯೂ ಆಫ್ ನಾಲೆಜ್ ಎಲ್ಲೈತೆ ಅಂತ ಕೇಳ್ತಾರೆ. ಮಹಾರಾಷ್ಟ್ರದ ಲಾತೂರ್ ಒಳಗೆ ಸ್ಟ್ಯಾಚ್ಯೂ ಆಫ್ ನಾಲೆಜ್ ಐತಿ. ಸ್ಟ್ಯಾಚ್ಯೂ ಆಫ್ ನಾಲೆಜ್ ಯಾರಿಗೆ ಸಂಬಂಧಪಟ್ಟೈತಿ ಅಂತ ಕ್ವಶನ್ ಬರ್ಬೋದು. ಅದು ಯಾರಿಗೆ ಸಂಬಂಧಪಟ್ಟೈತೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟೈತಿ. ಓಕೆನಾ. ಇನ್ನೊಂದು ಕ್ವಶನ್ ಬರ್ಬೋದು, ಭಾರತದ ಸಿಕ್ಕಾಪಟ್ಟೆ ದೊಡ್ಡ ರಗಡದವ. ಭಾರತದ ಹೊರಗಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅತಿ ಎತ್ತರದ ಪ್ರತಿಮೆ ಎಲ್ಲಿ ಸ್ಥಾಪನೆ ಆಗೈತೆ ಅಂದರೆ ಇತ್ತೀಚೆಗೆ 2023ರೊಳಗೆ ಮಾಡಿದ್ರು ಅಮೇರಿಕಾದ ಮೇರಿಲ್ಯಾಂಡ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಐತಿ. ಓಕೆನಾ. ಓಕೆ, ಇಲ್ಲಿ ನೋಡಿರಿ. ನೆಕ್ಸ್ಟ್ 2024 ಜಾಗತಿಕ ಸಾಹಿತ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಇಲ್ದಾರ ನೋಡ್ರಿ, ಯಾರ್ರಿ? ಮಮತಾ ಜಿ ಸಾಗರ್. ಹೌದಾ. ಮಮತಾ ಜಿ ಸಾಗರ್ ಅವರಿಗೆ ಏನು ಮಾಡಲಾಯಿತು? 2024 ಜಾಗತಿಕ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಲಾಯಿತು. ಇವ್ರು ಯಾರಂದ್ರೆ ಕನ್ನಡದ ಕವಯಿತ್ರಿ. ಹೌದಾ, ಕನ್ನಡದ ಒಬ್ಬ ಲೇಖಕಿ. ಇದನ್ನು ಯಾವ ಕ್ಷೇತ್ರದಾಗ ಕೊಡ್ತಾರಂದ್ರೆ ಸಾಹಿತ್ಯದಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಯಾವ ಪ್ರಶಸ್ತಿಯನ್ನು ಕೊಡ್ತಾರೆ? ಜಾಗತಿಕ ಸಾಹಿತ್ಯ ಪ್ರಶಸ್ತಿ. ಇದನ್ನು ಯಾರು ಕೊಡೋರು? ಜಾಗತಿಕ ಬರಹಗಾರರ ಒಕ್ಕೂಟದವ್ರು ಕೊಡ್ತಾರೆ. ಇದು ಏನಾಗೈತೆ ಅಂದರೆ 7ನೇ ಆವೃತ್ತಿ ಎಲ್ಲಿ ನಡೆದಿತ್ತು ರೀ? ನೈಜೀರಿಯಾದ
ನೈಜೀರಿಯಾದ ಅಗೋಜಿ ನಗರದಾಗ ನಡೆದಿತ್ತು. ಅವಾಗ ಆ ಸಮಯದೊಳಗೆ ಇವರಿಗೆ ಏನು ಕೊಟ್ಟಾರಂದ್ರೆ ಜಾಗತಿಕ ಸಾಹಿತ್ಯ ಪ್ರಶಸ್ತಿಯನ್ನು ಕೊಟ್ಟಾರ. ಓಕೆ, ಬಾಹ್ಯಾಕಾಶಕ್ಕೆ ತೆರಳುತ್ತಿರುವ ಎರಡನೇ ಭಾರತೀಯ ಯಾರ್ರೀ? ಗೋಪಿಚಂದ್ ತೋಟ್ಕೂರ್. ಹೌದಾ, ಗೋಪಿಚಂದ್ ತೋಟ್ಕೂರ್. ಹೌದಾ, ಬಾಹ್ಯಾಕಾಶಕ್ಕೆ ತೆರಳುತ್ತಿರುವ ಎರಡನೇ ಭಾರತೀಯ ಹಾಗಾದ್ರೆ ಒಂದನೇದವ್ರು ಯಾರ್ರೀ? ಒಂದನೇದವ್ರು ರಾಕೇಶ್ ಶರ್ಮಾ. ಹೌದಾ, ಭಾರತೀಯ ಮೂಲದವರು. ಓಕೆ, ಇಲ್ಲಿ ಮುಂದೆಲ್ಲ ಹೇಳ್ತೀನಿ. ಅಮೆಜಾನ್ ಸಂಸ್ಥೆಯ ಸಂಸ್ಥಾಪಕ ಯಾರ್ರೀ? ಅಮೆಜಾನ್ ಸಂಸ್ಥೆಯ ಸಂಸ್ಥಾಪಕ ಯಾರು? ಜೆಫ್ ಬೆಜೋಸ್ ಆರಂಭಿಸಿರುವ ಬ್ಲೂ ವರ್ಜಿನ್ ಗ್ಯಾಲಕ್ಟಿನ್ ಅಂತೇಳಿ ಅವ್ರದ್ದೊಂದು ಸಂಸ್ಥೆ ಐತಿ. ಇದೇನಂದ್ರೆ ಬಾಹ್ಯಾಕಾಶ ಪ್ರವಾಸಕ್ಕೆ ಸಂಬಂಧಿಸಿದ ಸಂಸ್ಥೆ. ಬಾಹ್ಯಾಕಾಶ ಪ್ರವಾಸಕ್ಕೆ ಸಂಬಂಧಿಸಿದ ಬ್ಲೂ ವರ್ಜಿನ್ ಗ್ಯಾಲಕ್ಟಿನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಯಾರಂದ್ರೆ ಜೆಫ್ ಬೆಜೋಸ್. ಹೌದಾ, ಈ ಪ್ರವಾಸಕ್ಕೆ ಏನು ಮಾಡಿದ್ರೆ ಗೋಪಿ ತೋಟ್ಕೂರ್ ಅವರನ್ನು ಏನು ಮಾಡ್ಯಾರ? ಆಯ್ಕೆ ಮಾಡಿದ್ದಾರೆ. ಓಕೆ, ಗೋಪಿ ತೋಟ್ಕೂರ್ ಅವರು ಮೂಲತಃ ಯಾವ ರಾಜ್ಯದವರು ಅಂದ್ರೆ ಆಂಧ್ರ ಪ್ರದೇಶದವರು. ಓಕೆನಾ, ಮೂಲತಃ ಆಂಧ್ರ ಪ್ರದೇಶದವರು. ಮತ್ತು ಏನಾಗಿತ್ತಂದ್ರೆ ಮೊದಲ 2022 ವರ್ಜಿನ್ ಗ್ಯಾಲಕ್ಟಿನ್ ಯಾರ್ದು? ಜೆಫ್ ಬೆಜೋಸ್ ಅವ್ರದ ವರ್ಜಿನ್ ಗ್ಯಾಲಕ್ಟಿನ್ ಅಂತೇಳಿ ಒಂದು ಸಂಸ್ಥೆ ಇತ್ತು, ಅದು ಅವ್ರದ್ದೇ. ಆಮೇಲೆ ಶಿರೀಷಾ ಬಂಡ್ಲಾ ಅಂತೇಳಿ ಒಬ್ಬರು ಮಹಿಳೆ, ಇವರು ಭಾರತೀಯ ಮಹಿಳೆ. ಇವರು ಬಾಹ್ಯಾಕಾಶಯಾನ ಕೈಗೊಂಡಿದ್ರು. ಮತ್ತು ಬಾಹ್ಯಾಕಾಶಯಾನ ಕೈಗೊಂಡ ಮೊದಲ ಭಾರತೀಯ ವ್ಯಕ್ತಿ ಯಾರಂದ್ರೆ ರಾಕೇಶ್ ಶರ್ಮಾ ರೀ. 1984 ಅಪೋಲೋ 11 ಎಂಬ ನೌಕೆ ಒಳಗೆ ಹೋಗ್ತಾರೆ. ಆಮೇಲೆ ಬಾಹ್ಯಾಕಾಶಯಾನ ಮಾಡಿದ ಮೊದಲ ಭಾರತೀಯ ಮಹಿಳೆ ಯಾರಂದ್ರೆ ಕಲ್ಪನಾ ಚಾವ್ಲಾ. ಹೌದಾ. ಓಕೆ, ಸುನಿತಾ ವಿಲಿಯಮ್ಸ್ ಅಂತ ಬರ್ತಾರೋ ಬಾಹ್ಯಾಕಾಶಯಾನ ನಡಿಗೆ ಮಾಡಿದವರು ಯಾರ್ರೀ? ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶ ನಡಿಗೆ ಮಾಡಿದವರು. ಓಕೆ, ಯಾವ ದಿನವನ್ನು ರಾಷ್ಟ್ರೀಯ ಅಗ್ನಿಶಾಮಕ ಸೇವಾ ದಿನವಂತೇಳಿ ಆಚರಿಸ್ತೀವಿ? ಯಾವ ದಿನವನ್ನು ಆಚರಿಸ್ತೀವಿ? ಏಪ್ರಿಲ್ 14 ರಾಷ್ಟ್ರೀಯ ಅಗ್ನಿಶಾಮಕ ಸೇವಾ ದಿನ ಅಂತೇಳಿ ಆಚರಿಸ್ತೀವಿ. ಇದರ ಥೀಮ್ ಏನಾಗಿತ್ತಂದ್ರೆ ಎನ್ಶೋರ್ ಫೈರ್ ಸೇಫ್ಟಿ ಟು ಕಾಂಟ್ರಿಬ್ಯೂಟ್ ಟುವರ್ಡ್ ನೇಷನ್ ಬಿಲ್ಡಿಂಗ್. ಓಕೆ, ನೆಕ್ಸ್ಟ್ ನೋಡ್ರಿ, ವಿಶ್ವದ ಅತಿ ದೊಡ್ಡ ಡಿಜಿಟಲ್ ಕ್ಯಾಮ್ರಾವನ್ನು ಯಾವ ಸ್ಥಳದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಂದರೆ ಅಮೇರಿಕಾದೊಳಗೆ ವಿಶ್ವದ ಅತಿ ದೊಡ್ಡ ಡಿಜಿಟಲ್ ಕ್ಯಾಮ್ರಾ. ನೋಡ್ರಿ ಕ್ಯಾಮ್ರಾ ಹೆಂಗೈತಿ ಇಲ್ಲಿ ನೋಡ್ರಿ. ಹೌದಾ. ಓಕೆ, ಇಲ್ಲೈತೆ ನೋಡ್ರಿ ಕ್ಯಾಮ್ರಾ ಯಾವುದಂದ್ರೆ ಲೆಜಸಿ ಸರ್ವೆ ಆಫ್ ಸ್ಪೇಸ್ ಆ್ಯಂಡ್ ಟೈಮ್. ಇಲ್ಲಿ ಕೇಳಿ ನೋಡ್ರಿ. ಓಕೆನಾ, ಅಭಿವೃದ್ಧಿಪಡಿಸಿದವರು ಯಾರಂದ್ರೆ SLAC. ಹೌದಾ, ಆ ಕ್ಯಾಮ್ರಾ ಯಾವುದ್ರಿ? ಲೆಜಸಿ ಸರ್ವೆ ಆಫ್ ಸ್ಪೇಸ್ ಆ್ಯಂಡ್ ಟೈಮ್. ಓಕೆನಾ. ಇತ್ತೀಚೆಗೆ ರಾಷ್ಟ್ರೀಯ ನ್ಯಾಯಾಂಗ ಅಕಾಡೆಮಿಯ ನೂತನ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರ್ರೀ? ಅನಿರುದ್ಧ್ ಬೋಸ್. ಈ ಅನಿರುದ್ಧ್ ಬೋಸ್ ಯಾರಂದ್ರೆ ಸುಪ್ರೀಂ ಕೋರ್ಟ್ನ ಮಾಜಿ ನಿವೃತ್ತ ನ್ಯಾಯಾಧೀಶ. ಹೌದಾ. NJA ಅಂದರೆ ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿ ಯಾವಾಗ ಸ್ಟಾರ್ಟ್ ಆತಂದ್ರೆ 1993 ಒಳಗೆ. ಓಕೆನಾ. ಇದ್ರ ಕೇಂದ್ರ ಕಚೇರಿ ಎಲ್ಲೈತಿ? ಮಧ್ಯಪ್ರದೇಶದ ಭೂಪಾಲ್ ಒಳಗೆ ಇದ್ರ ಕೇಂದ್ರ ಕಚೇರಿ ಕಂಡು ಬರ್ತೈತಿ. ಆಮೇಲೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಏನಾಗಿರ್ತಾರೆ ಅಂದರೆ NJAದ ಅಧ್ಯಕ್ಷರಾಗಿರ್ತಾರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಏನಾಗಿರ್ತಾರೆ? NJAದ ಅಧ್ಯಕ್ಷರಾಗಿರ್ತಾರೆ. ಓಕೆ, ವಿಶ್ವದ ಅತಿ ದೊಡ್ಡ ನವೀಕರಿಸಬಹುದಾದ ಇಂಧನ ಪಾರ್ಕನ್ನು ಯಾವ ರಾಜ್ಯದೊಳಗೆ ಸ್ಟಾರ್ಟ್ ಮಾಡತ್ತಾರೋ? ಹೌದಾ, ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯ ಕೌಡಾ ಎಂಬಲ್ಲಿ ಏನು ಮಾಡ್ತಾರೆ? ವಿಶ್ವದ ಅತಿ ದೊಡ್ಡ ನವೀಕರಿಸಬಹುದಾದ ಇಂಧನ ಪಾರ್ಕನ್ನು ಮಾಡತ್ತಾರ. ಓಕೆ, ಇದನ್ನು ಯಾರು ಮಾಡತ್ತಾರ ಅಂದ್ರೆ ಅದಾನಿ ಗ್ರೂಪ್. ಯಾರು ಮಾಡತ್ತಾರ ಅದು ಇಂಪಾರ್ಟೆಂಟ್ ಆಗ್ತೈತೆ ರೀ. ಇದನ್ನು ಅಭಿವೃದ್ಧಿಪಡಿಸೋರು ಯಾರಂದ್ರೆ ಅದಾನಿ ಗ್ರೂಪ್ದವ್ರ ಅಭಿವೃದ್ಧಿಪಡಿಸತ್ತಾರ. ಎಷ್ಟು ಚದರ ಕಿಲೋಮೀಟ್ರ್ ದೊಡ್ಡದೈತೆ ರೀ ಅಂದರೆ 538 ಚದರ ಕಿಲೋಮೀಟ್ರ್ ದೊಡ್ಡ ಪ್ರದೇಶ ಒಳಗೆ ಸ್ಟಾರ್ಟ್ ಮಾಡತ್ತಾರ. ಇದು ಸಂಪೂರ್ಣವಾಗಿ ಯಾವಾಗ ಕಾರ್ಯನಿರ್ವಹಿಸ್ತದೆ ಅಂದರೆ 2025-26 ಸಂಪೂರ್ಣವಾಗಿ ಕಾರ್ಯವನ್ನು ಪ್ರಾರಂಭ ಮಾಡ್ತೈತಿ. ಓಕೆ, ಯಾರ ಜನ್ಮದಿನವನ್ನು ವಿಶ್ವ ಕಲಾ ದಿನ ಅಂತೇಳಿ ಆಚರಿಸ್ತೀವಿ? ನೋಡಿರಿ, ಯಾರ ಜನ್ಮದಿನವನ್ನು ವಿಶ್ವ ಕಲಾ ದಿನ? ವರ್ಲ್ಡ್ ಆರ್ಟ್ ಡೇ. ಲಿಯೋನಾರ್ಡೋ ಡ ವಿಂಚಿ ಕೇಳಿರ್ಬೇಕು ನೀವು. ಲಿಯೋನಾರ್ಡೋ ಡ ವಿಂಚಿ, ಪೆಟ್ರಾರ್ಕ, ಡಾಂಟೆ. ಹೌದಾ. ಲಿಯೋನಾರ್ಡೋ ಡ ವಿಂಚಿ ಅವರ ಜನ್ಮದಿನವನ್ನು ಏನು ಆಚರಿಸ್ತೀವಿ? ವಿಶ್ವ ಕಲಾ ದಿನ ಅಂತೇಳಿ ಆಚರಿಸ್ತೀವಿ. ನೋಡಿರಿ, ಎಂದರಿಂದ ಆಚರಿಸತ್ತಾರಂದ್ರೆ ನೋಡಿರಿ, ಇದು ಏಪ್ರಿಲ್ 15, 2012 ಆಗ್ಬೇಕ್ರಿ. ಇದು 2012
2012ರಿಂದ ವಿಶ್ವ ಕಲಾ ದಿನವನ್ನು ಆಚರಿಸಲಾಗುತ್ತಿದೆ. ಲಿಯೋನಾರ್ಡೋ ಡ ವಿಂಚಿ ಅವರು ಏನಂದರೆ ಇಟಲಿಯ ಪ್ರಸಿದ್ಧ ಚಿತ್ರಕಲಾಕಾರರು. ಯಾವ ದೇಶದವರು ಇವರು? ಇಟಲಿಯ ಪ್ರಸಿದ್ಧ ಚಿತ್ರಕಲಾಕಾರರು. ಹೌದಾ? ಇವ್ರು ಯಾವ ಚಿತ್ರವನ್ನು ಬರ್ದಾರಂದ್ರೆ ದಿ ಲಾಸ್ಟ್ ಸಪ್ಪರ್ ಅಂತೇಳಿ ಚಿತ್ರ ಬರ್ದಾರ. ಆಮೇಲೆ ಮೊನಾಲಿಸಾ ಅಂತೇಳಿ ಚಿತ್ರ ಬರ್ದಾರ. ಇಲ್ಲಿ ಐತೆ ನೋಡ್ರಿ ಮೊನಾಲಿಸಾ ಚಿತ್ರ, ಇವರೇ ಮೊನಾಲಿಸಾ ನೋಡ್ರಿ, ಇವರೇ ಲಿಯೋನಾರ್ಡೋ ಡ ವಿಂಚಿ. ಓಕೆನಾ? ನೋಡ್ರಿ ಇಲ್ಲಿ ನೋಡ್ರಿ, ಇಟಲಿಯ ಪ್ರಮುಖ ಚಿತ್ರಕಲಾಕಾರರು. ಇಟಲಿದವರ ಪ್ರಮುಖ ಕಲಾಕಾರರು ಯಾರಂದ್ರೆ ಮೈಕಲ್ ಆಂಜೆಲಿಯೋ ಅಂತ ಬರ್ತಾರೆ. ಅವ್ರು ಏನು ಬರೀತಾರೆ? ಒಂದು ಆ್ಯಡಮ್ ಚಿತ್ರವನ್ನು ಬರೀತಾರೆ, ಕೊನೆಯ ತೀರ್ಮಾನ ಚಿತ್ರವನ್ನು ಬರೀತಾರೆ. ರಾಫೆಲ್ ಅಂತ ಬರ್ತಾರೆ, ಸಿಸ್ಟನ್ ಮಡೋನ್ನಾ ಅಂತ ಬರೀತಾರೆ. ಆಮೇಲೆ ಟಿಟಿಯನ್ ಅಂತ ಬರ್ತಾರೆ, ಅಸಂಪ್ಷನ್ ಆಫ್ ದಿ ವರ್ಜಿನ್ ಅಂತೇಳಿ ಚಿತ್ರವನ್ನು ಬರೀತಾರೆ. ಆಮೇಲೆ ನೋಡ್ರಿ ಇನ್ನೊಂದು ಏನು ನೋಡ್ಬೇಕಂದ್ರೆ ಭಾರತದ ಪ್ರಮುಖ ಚಿತ್ರಕಲಾವಿದರು. ಭಾರತದ ಪ್ರಮುಖ ಚಿತ್ರಕಲಾವಿದರು ಯಾರಂದ್ರೆ ಎಮ್.ಎ. ಹುಸೇನ್. ಈ ಎಮ್.ಎ. ಹುಸೇನ್ ಯಾರಂದ್ರೆ ಭಾರತದ ಪ್ರಮುಖ ಚಿತ್ರಕಲಾವಿದ. ಆಮೇಲೆ ಇವ್ರಿಗೆ ಏನಂತ ಕರೀತಾರೆ? ಭಾರತದ ಪಿಕಾಸೋ ಅಂತ ಕರೀತಾರೆ. ಹೌದಾ? ಭಾರತದ ಪಿಕಾಸೋ ಅಂತ ಕರೀತಾರೆ. ಪಿಕಾಸೋ ಮೂಲತಃ ಯಾವ ದೇಶದವರು ಅಂದ್ರೆ ಪೋರ್ಚುಗಲ್ ದೇಶದವ. ಯಾರೇ? ಪೋರ್ಚುಗಲ್ ದೇಶದವ. ಹೌದಾ? ಪಿಕಾಸೋ ಪೋರ್ಚುಗಲ್ ದೇಶದವ. ಓಕೆ. ರವಿ ವರ್ಮ, ಆಮೇಲೆ ವಿಷ್ಣುದಾಸ, ಎ.ಕೆ. ಹಲ್ದಾರ, ಅಮೃತ್ ಸರ್ಗಿಲ್ ಆಗ್ಬೇಕ್ರಿ ಇದು. ಓಕೆ. ಅಮೃತ್ ಸರ್ಗಿಲ್ ಅವ್ರು ಏನು ಬರೀತಾರೆ ಅಂದರೆ 3 ಗರ್ಲ್ ಅಂತೇಳಿ ಬರೀತಾರೆ. ಇದನ್ನು 2023 ಒಳಗೆ ಫ್ರೀ ಕೋಚಿಂಗ್ UPSC ಫ್ರೀ ಕೋಚಿಂಗ್ ಒಳಗೆ ಕೇಳಿದ ಕ್ವಶನ್ ಇದು. ಓಕೆನಾ? ಓಕೆ. ಇವೆಲ್ಲ PSI ಕ್ವಶನ್ ಆಗಿದ್ದವು. ಆಮೇಲೆ ವ್ಯಂಗ್ಯ ಚಿತ್ರಕಾರರು ಯಾರಂದ್ರೆ R.K. ಲಕ್ಷ್ಮಣ, ಬಾಳಾ ಠಾಕ್ರೆ, ಆಮೇಲೆ ಶಂಕರ್ ಪಿಳ್ಳಯ್ಯ. ಓಕೆ. ನೋಡ್ರಿ ನೆಕ್ಸ್ಟ್ IMFನ ನೂತನ MD ಅಂದರೆ ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಯಾರ್ರಿ? IMFನ ನೂತನ MD ಅಂದರೆ ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆಗೊಂಡವರು ಯಾರಂದ್ರೆ ಕ್ರಿಸ್ಟಲಿನಾ ಜಾರ್ಜಿವಾ. ಯಾರ್ರಿ? ಕ್ರಿಸ್ಟಲಿನಾ ಜಾರ್ಜಿವಾ. ಇವ್ರ ಅಧಿಕಾರಾವಧಿ ಎಲ್ಲಿಂದ ಎಲ್ತಾನೆ ಐತೆ ಅಂದರೆ 2024ರಿಂದ 2029ರವರೆಗೆ ಇವರ ಅಧಿಕಾರಾವಧಿ ಐತಿ. ಆಮೇಲೆ ನೋಡ್ರಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಯಾವಾಗ ಸ್ಟಾರ್ಟ್ ಆಯ್ತು ರೀ? ಇದು 1945 ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸ್ಟಾರ್ಟ್ ಆಕೈತಿ. ಆಮೇಲೆ ಇದರ ಕೇಂದ್ರ ಕಚೇರಿ ಎಲ್ಲೈತೆ ಅಂದ್ರೆ ವಾಷಿಂಗ್ಟನ್ DC ಒಳಗೈತಿ. ಆಮೇಲೆ ಇದರ ಡೆಪ್ಯೂಟಿ MD ಯಾರದಾರ ಅಂದರೆ ಗೀತಾ ಗೋಪಿನಾಥ್ದಾರು. ಓಕೆನಾ? ನೋಡ್ರಿ ನೆಕ್ಸ್ಟ್ WTO ಪ್ರಕಟಿಸಿದ ಡಿಜಿಟಲ್ ಸೇವಾ ರಫ್ತು ರ್ಯಾಂಕಿಂಗ್ನಲ್ಲಿ ಭಾರತ ಯಾವ ಸ್ಥಾನವನ್ನು ಪಡ್ಕೊಂಡೈತಿ ಅಂದ್ರೆ ಭಾರತ 4ನೇ ಸ್ಥಾನದಲ್ಲೈತಿ. ಭಾರತ ಎಷ್ಟನೇ ಸ್ಥಾನದಲ್ಲೈತಿ? ಯಾವ ವರದಿರೋದು? ಡಿಜಿಟಲ್ ಸೇವಾ ರಫ್ತು ರ್ಯಾಂಕಿಂಗ್. ಯಾರು ಪ್ರಕಟಿಸ್ತಾರೆ? WTOದವ್ರು ಪ್ರಕಟಿಸ್ತಾರೆ. ಡಿಜಿಟಲ್ ಸೇವಾ ರಫ್ತು ರ್ಯಾಂಕಿಂಗ್ನಲ್ಲಿ ಭಾರತ ಎಷ್ಟನೇ ಸ್ಥಾನದಾಗೈತಿ? 4ನೇ ಸ್ಥಾನದಾಗೈತಿ. ವರದಿ ಯಾರು ಕೊಡ್ತಾರೆ? WTOದವ್ರು ಕೊಡ್ತಾರೆ. ಗ್ಲೋಬಲ್ ಟ್ರೇಡ್ ಔಟ್ಲುಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಹೌದಾ? ಓಕೆ. ನಂಬರ್ 1 ಇದ್ರಾಗ 1 ನಂಬರ್ ಯಾವುದೈತಿ ಅಂದ್ರೆ ಅಮೇರಿಕಾ ಐತಿ. ನಂಬರ್ 2 ಇಂಗ್ಲೆಂಡ್ ಐತಿ. ನಂಬರ್ 3 ಐರ್ಲೆಂಡ್ ದೇಶ. ಓಕೆನಾ? WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಯಾವಾಗ ಸ್ಟಾರ್ಟ್ ಆಯ್ತು ರೀ? 1995 ಇದರ ಕೇಂದ್ರ ಕಚೇರಿ ಎಲ್ಲೈತಿ ಅಂದ್ರೆ ಜಿನೇವಾ, ಸ್ವಿಟ್ಜರ್ಲೆಂಡ್ನ ಜಿನೇವಾದಾಗೈತಿ. ಇದು ಮಹಾ ಆಗಬೇಕು. ಮಹಾ ನಿರ್ದೇಶಕರು ಯಾರಂದ್ರೆ ಎಂಗೋಜಿ ವೆಂಕೋಜಿ ಐವೆಲಾ. ಇವ್ರದ್ದೊಂದು ಸ್ಪೆಷಾಲಿಟಿ ಏನಂದ್ರೆ WTOದ ಮುಖ್ಯಸ್ಥರಾದ ಮೊದಲ ಮಹಿಳೆ ರೀ. ಆಮೇಲೆ ಮೊದಲ ಆಫ್ರಿಕನ್ ಮಹಿಳೆ. ಇವರು ಮೊದಲ ಆಫ್ರಿಕನ್ದವರು. ಹೌದಾ? WTOದ MD ಆಗಿ ಆಯ್ಕೆಯಾದವರು. WTOದ ನಿರ್ದೇಶಕರಾಗಿ ಆಯ್ಕೆಯಾದವರು ಇವರು ಮೊದಲ ಆಫ್ರಿಕನ್ ಮಹಿಳೆ. ಓಕೆ. ಇತ್ತೀಚೆಗೆ ಯಾವ ದೇಶವು ಅಂಗಾರ A5 ರಾಕೆಟನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಅಂದರೆ ರಷ್ಯಾ ದೇಶ. ಯಾವ ದೇಶ ರೀ? ರಷ್ಯಾದ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡಿದರೆ ರಷ್ಯಾದ ರಾಜಧಾನಿ ಮಾಸ್ಕೋ. ಇದರ ಅಧ್ಯಕ್ಷರು ಯಾರಂದ್ರೆ ವ್ಲಾಡಿಮಿರ್ ಪುಟಿನ್ ದಾರೆ. ಓಕೆನಾ? ಇದರ ಕರೆನ್ಸಿ ಯಾವ್ದಾರು? ರೂಬಲ್. ಇದ್ರ ಬಾಹ್ಯಾಕಾಶ ಸಂಸ್ಥೆ ಯಾವ್ದಾರು? ರಾಸ್ಕಾಸ್ಮೋಸ್. ಓಕೆ. ನೆಕ್ಸ್ಟ್ 20ನೇ ಆವೃತ್ತಿ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಯಾವ ಸ್ಥಳದಾಗ ನಡೀತೈತಿ ಅಂದ್ರೆ ಕಿರ್ಗಿಸ್ತಾನದ ಬಿಸ್ಕೆಟ್ ಒಳಗೆ ನಡೆಯತೈತಿ. ಓಕೆನಾ? ಏಪ್ರಿಲ್ 11ರಿಂದ 16ರವರೆಗೆ ನಡೀತೈತಿ. ನಾಳಿಂದ ನಡೀತೈತಿ. ಓಕೆನಾ? 19ನೇ ಆವೃತ್ತಿ ಎಲ್ಲಿ ನಡೆದಿತ್ತು ಅಂದ್ರೆ ಕಜಕಿಸ್ತಾನದ ಅಸ್ತಾನದಲ್ಲಿ ನಡೆದಿತ್ತು. ಭಾರತದಿಂದ ಎಲೆಕ್ಟ್ರಿಕ್ ವಾಹನಗಳನ್ನು ರಫ್ತು ಮಾಡಿದ ಬಹುರಾಷ್ಟ್ರೀಯ ಕಂಪನಿ. ಓಕೆನಾ? ಭಾರತದಿಂದ ಎಲೆಕ್ಟ್ರಿಕ್ ವಾಹನಗಳನ್ನು ರಫ್ತು ಮಾಡಿದ ಮೊದಲ ಬಹುರಾಷ್ಟ್ರೀಯ ಕಂಪನಿ ಯಾವುದಂದ್ರೆ ಸಿಟ್ರಿಯಾನ್ ನೋಡ್ರಿ.
ಓಕೆನಾ. ಇದು ಯಾವ ದೇಶದ ಬಹುರಾಷ್ಟ್ರೀಯ ಕಂಪನಿ ಅಂದರೆ ಸಿಟ್ರಿಯಾನ ಫ್ರಾನ್ಸ್ ದೇಶದ ಬಹುರಾಷ್ಟ್ರೀಯ ಕಂಪನಿ ಆಗೈತಿ. ಓಕೆ, ಈ ಕಂಪನಿ ಏನು ಮಾಡಿತ್ತು ಅಂದರೆ ಭಾರತದಲ್ಲಿ ತಯಾರಿಸಿದ EC3 ಯಾವುದ್ರಿ EC3 ವಾಹನಗಳನ್ನು ಯಾವ ದೇಶಕ್ಕೆ ರಫ್ತು ಮಾಡೈತಿ? ಇಂಡೋನೇಷ್ಯಾ ದೇಶಕ್ಕೆ ರಫ್ತು ಮಾಡೈತಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಇದು ಏನಂದ್ರೆ ನಂದು ಇದು ಫಸ್ಟ್ ಡೇ ಕ್ಲಾಸ್ ರೀ, ಹಾಗಾಗಿ ಸ್ವಲ್ಪ ಎರರ್ಸ್ ಇರ್ತಾವ, ಅಡ್ಜಸ್ಟ್ ಮಾಡ್ಕೊರಿ. ನೆಕ್ಸ್ಟ್ ಇನ್ನೂ ಪರ್ಫೆಕ್ಟಾಗಿ ಕಾನ್ಫಿಡೆಂಟಾಗಿ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ಇನ್ನೂ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಯಾವ ಚಾನಲ್? ಮೈ ಎಕ್ಸಾಮ್ ವರ್ಲ್ಡ್. ಯಾವ ಚಾನಲ್ ರೀ? ಮೈ ಎಕ್ಸಾಮ್ ವರ್ಲ್ಡ್ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ, ಇದಕ್ಕೆ ಜಾಯ್ನ್ ಆಗಿರಿ. ಓಕೆ, ನಾನು ಇನ್ನೂ ಸ್ಟಾರ್ಟ್ ಮಾಡತ್ತೀನಿ ಈಗ. ಏನಾದರೂ ಎರರ್ಸ್ ಇದ್ದರೆ ಸ್ವಲ್ಪ ಕ್ಷಮೆ ಇರಲಿ. ನೆಕ್ಸ್ಟ್ ವಿಡಿಯೋದಾಗ ಇನ್ನೂ ಕಾನ್ಫಿಡೆಂಟಾಗಿ ಬರ್ತೀನಿ. ಓಕೆ, ಥ್ಯಾಂಕ್ ಯು.